ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಹಲೋ ಫ್ರೆಂಡ್ಸ್. ಇವತ್ತು ಒಂದು ಹೊಸ ವ್ಲಾಗ್ಗೋಸ್ಕರ ಇವತ್ತು ಆಫ್ಟರ್ ಲಾಕ್ಡೌನ್ ಆಲ್ಮೋಸ್ಟ್ ಲೈಕ್ ಒಂದು 40 ಡೇಸ್ ಆಫ್ ಲಾಕ್ಡೌನ್ ಆಗಿದೆ ಬೆಂಗಳೂರಲ್ಲಿ. ಸೊ ಇವಾಗ ಸ್ವಲ್ಪ ರಿಲ್ಯಾಕ್ಸೇಷನು. ಸೊ ಒಂದು ಟ್ರಿಪ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ನಾನು ನನ್ನ ಫ್ರೆಂಡ್ಸು, ಆಮೇಲೆ ಒಂದು ವರ್ಕ್ ಮೇಲೆ ಆಚೆ ಹೋಗ್ಬೇಕು ಹಂಗೆ. ಈ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಟೈಮ್ ಬಂದು 3:45. ಸೊ 3:45 ಇನ್ ದ ಮಾರ್ನಿಂಗ್. ಸೊ ನನ್ನ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ, ಲ್ಯಾಪ್ಟಾಪ್ ಬ್ಯಾಗ್, ಟ್ರಾವೆಲ್ ಬ್ಯಾಗ್. ಸೊ ಎವ್ರಿಥಿಂಗ್ ಇಸ್ ರೆಡಿ. ಸೊ ಇನ್ನೇನು ಬಿಡಬೇಕು. ಬೈಕಲ್ಲಿ ಹೋಗ್ತಿಲ್ಲ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಲೈಕ್ 4-5 ಪೀಪಲ್. ಸೊ ಈಗ ನೆಕ್ಸ್ಟು ಕಾರಲ್ಲಿ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಕೂತ್ಕೊಳ್ಳಿ, ಎಂಜಾಯ್ ಮಾಡಿ, ನನ್ನ ಜೊತೆ ಟ್ರಾವೆಲ್ ಮಾಡಿ. ಸೊ ಸಿಗುವ ಕಾರಲ್ಲಿ. ಸೊ ವಿ ಆರ್ ಇನ್ ಕಾಮತ್ ಹೋಟೆಲ್. ಒಳ್ಳೆ ಡ್ರೈವ್ ಆಯಿತು ಮಾರ್ನಿಂಗು. ಆಲ್ಮೋಸ್ಟ್ ಲೈಕ್ 4:30 ವಿ ಲೆಫ್ಟ್. 1 hour 4:30 ಐ ಥಿಂಕ್ 5 o'clock ಆಗಿತ್ತು ನಾವು ಬ್ಯಾಂಗ್ಳೂರು ಬಿಡೋಷ್ಟರಲ್ಲಿ. ಟ್ರಾಫಿಕ್ಕು ಓಕೆ ಸ್ವಲ್ಪ ಬೆಂಗಳೂರು ಬಿಡೋವರೆಗೂ ಕಷ್ಟ ಇತ್ತು. ಆಮೇಲೆ ಹಾಸನ್ ರೋಡ್ ಜಾಯಿನ್ ಆದಮೇಲಂತೂ ಫುಲ್ ಖಾಲಿ ಚಚ್ಚಾಡ್ಕೊಂಡು ಒಳ್ಳೆ ರೈಡು, ಒಳ್ಳೆ ಫಾಗು. ಸೊ ಇಟ್ ವಾಸ್ ರಿಯಲಿ ಗುಡ್. ಇವಾಗ ಸ್ವಲ್ಪ ಟೀ ಬ್ರೇಕ್ ತೊಗೊಳ್ಳೋಣ ಅಂತ ಇದ್ದೀವಿ ನಮ್ಮ ಬೇಬಿ ಜೊತೆ. ಸೆಕೆಂಡ್ ಬೇಬಿ, ಫಸ್ಟ್ ಬೇಬಿ KTM RC 200 ಗೊತ್ತಲ್ಲ. ಸೊ ಈಗ ಒಳ್ಳೆ ಟೀ ತೊಗೊಂಡು ತಿರ್ಗಾ ಡ್ರೈವ್ ಸ್ಟಾರ್ಟ್ ಮಾಡೋಣ. ನೋಡೋಣ ನೆಕ್ಸ್ಟ್ LP ಸ್ಟಾಪ್, ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. Just now we had our breakfast here in Surabhi dining. The food was really okay. Not that good. It is just situated like 40 kilometers from the destination where we are going. For the stomach fill, it's good. Maybe like a 5 out of 10. It's good. So that's what I will rate it out. Yeah, let's roll it now and we'll catch up soon. Okay. Yeah, better. Parrappa. And we are up. Oh my god. This looks awesome. Okay, finally we did our registration.
ಹಾಂ ಹಾಂ ಹೌದು. ಓಕೆ, ಸೊ ಇದರಲ್ಲಿ 3 ಮೆಂಬರ್ಸ್ ಸ್ಟೇ ಆಗ್ಬೋದು. ಓಕೆ, ಅದರಲ್ಲಿ 2 ಮೆಂಬರ್ಸ್ ಸ್ಟೇ ಆಗ್ಬೋದು. ಫೈನ್. ಆಮೇಲೆ ಊಟಕ್ಕೆ ಬಂದಾಗ ನಿಮಗೆ ಬ್ಲಾಂಕೆಟ್ ಫಿಲ್ ಏನಾದ್ರು ಬೇಕಂದ್ರೆ ಎಕ್ಸ್ಟ್ರಾ ಬೇಕಂದ್ರೆ ಓಕೆ ಹೇಳಿ ಕೊಡ್ತೀವಿ. ಡನ್ ಸರ್, ಥ್ಯಾಂಕ್ ಯು ಸೊ ಮಚ್. ಬಿಸಿನೀರಿಗೆ ಜಸ್ಟ್ 1 ಬಕೆಟ್ ಬಿಟ್ಬಿಡಿ. ಓಕೆ, ಆಟೋಮೆಟಿಕ್ ಬಿಸಿನೀರು ಬಂದುಬಿಡಿ. ಓಕೆ 24 hours ಇರುತ್ತಲ್ಲ? 24 ಇವಾಗ ಏನೋ ಒಂದು 3-4 ಅವರ್ಸ್ ಬಿಟ್ಟ ಮೇಲೆ ಇವಾಗ ಹಾಕಿದ್ರೆ 4 ಅವರ್ಸ್ ಸಿಗುತ್ತೆ ನಿಮಗೆ. ಫೈನ್ ಫೈನ್. ಓಕೆನಾ? ಸರಿ. ಸೊ ಲಗೇಜಲ್ಲಿ ಸ್ಯಾಗ್ರಿಗೇಟ್ ಆಗಬೇಕಂತ ಹೇಳಿ. ಓಕೆ, ಅದು ಈ ರೂಮ್ ಆ ರೂಮ್ ಅಲ್ಲಿ ಲಗೇಜ್ ಇಟ್ಟಿದ್ದೀರಲ್ಲ, ನಾನು ತಗೊಂತೇವೆ. ನಾನು ಮಾಡ್ಕೊತೀವಿ ಬಿಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕೀ ಎಲ್ಲ ಇದೆ ಸ್ವಿಚ್ ಬೋರ್ಡಲ್ಲಿ. ಮಾರ್ನಿಂಗ್ ಟ್ರಕ್ಕಿಂಗ್ ಬೇಡ ಅಂದರೆ ದೇವರ ಮನೆ ವ್ಯೂ ಪಾಯಿಂಟ್ ಅಂದಿದೆ. ಓಕೆ, ಚೆನ್ನಾಗಿದೆ ಪ್ಲೇಸ್. ಊಟಕ್ಕೆ ಅಲ್ಲಿ ಬರಬೇಕಾಗುತ್ತೆ. ಎಷ್ಟು ಗಂಟೆಗೆ? ಒಂದು ಸೆಟ್ ಆಗುತ್ತೆ. ಫೈನ್, ಥ್ಯಾಂಕ್ ಯು ಸರ್. ಓಕೆ, ಎಲ್ಲಿಂದ ಹತ್ತದು? ಓಕೆ, ಆ ವ್ಯೂ ಪಾಯಿಂಟ್ಗೆ. ಹೌದು, ಅಲ್ಲಿಗೆ ಭೈರಪುರ ಅಂತ ಒಂದು ಇದಿದೆ, ಲೊಕೇಶನ್ ಇದೆ. ಓಕೆ, ಅಲ್ಲಿಂದ ಅಲ್ಲಿಗೆ ಮ್ಯಾಪ್ ಹಾಕಿ ಅಲ್ಲಿಂದ ಹೋಗ್ಬೇಕಾಗುತ್ತೆ. ಭೈರಪುರಗೆ ಎಷ್ಟು ಕಿಲೋಮೀಟರ್? ಅಲ್ಲಿಂದ ಒಂದು 40 ಮಿನಿಟ್. 40 ಮಿನಿಟ್ಸ್. ಇಲ್ಲಿಂದ ಒಂದು 20 ಮಿನಿಟ್ಸ್ ಡ್ರೈವ್. ಏನೊಂದು 10 ಕಿಲೋಮೀಟರ್ ಇದೆಯಾ? 12 ಕಿಲೋಮೀಟರ್. ಆಮೇಲೆ ಅಲ್ಲಿಂದ 12 ಕಿಲೋಮೀಟರ್ಸ್ ಟ್ರೆಕ್ ಅಂತೆ, ಮಾರ್ನಿಂಗ್ ಅಂತೆ. ನೋಡೋಣ. ಇವರು ನಮ್ಮ ದೀಕ್ಷಿತ ಅಂತ, ಇಲ್ಲಿ ಇದು ರೆಸಾರ್ಟಿಗೆ ಬಂದರೆ ಇವರು ಬೆಸ್ಟ್ ಪರ್ಸನ್. ಓ ಮೈ ಗಾಡ್, ದಿಸ್ ಇಸ್ ರಿಯಲಿ ಕ್ರೇಜಿ. ಚೆನ್ನಾಗಿದೆ. ಇದು ನಮ್ಮ ರೂಮು ಇವತ್ತಿನ ನೈಟ್ ಸ್ಟೇಗೆ. ಓ, ದಿಸ್ ಇಸ್ ವೆರಿ ಕೌಸಿ. ಓ, ದಿಸ್ ಸಕ್ಕತ್ತಾಗಿದೆ. ಒಂದು ಔಟರ್ ಲುಕ್ ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ಓಕೆ, ಇದು ನಮ್ಮ ರೂಮ್. ಔಟರ್ ಸಕ್ಕತ್ತಾಗಿದೆ, ಹಟ್ ಥರ. ಆ್ಯಂಡ್ ಪವರು ಎಲ್ಲ ಸೂಪರ್. ಮ್ಯಾನ್, ಇದು ವ್ಯೂಗೋಸ್ಕರ ನಾನು ಬಂದಿದ್ದಿಲ್ಲಿಗೆ. ಇದು ಆಸಮ್ ವ್ಯೂ, ಸಖತ್ ವ್ಯೂ ಇದಂತೂ. ಸೊ ಫಸ್ಟು ಬಾತ್ರೂಮ್ ತೋರಿಸ್ಬಿಡ್ತೀನಿ, ನೋಡೋಣ ಬಾತ್ರೂಮ್ ಹೆಂಗಿದೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನಂತ ಎಲ್ಲ ಒಳ್ಳೆ ಕಮೋಡ್ ಇದೆ, ವೆಸ್ಟರ್ನ್ ಸ್ಟೈಲು. ಈ ಕಡೆ ಸಕ್ಕತ್ತಾಗಿದೆ, ಪರವಾಗಿಲ್ಲ. ಇದು ಓ ಮೈ ಗಾಡ್, ಬೆಳಿಗ್ಗೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಓಕೆ, ಬೆಡ್ ಇದೆ. ಇದು ಈ ಕಡೆ ವ್ಯೂ. ಇದು ನನ್ನ ರೂಮು ಇವತ್ತಿನ ನೈಟ್ಗೆ. ಸಕ್ಕತ್ತಾಗಿದೆ, ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಯಾ ಆಸಮ್ ಆಗಿದೆ ಆ್ಯಕ್ಚುಲಿ. ಇನ್ನೇನು ಒಳ್ಳೆ ಟ್ರಾನ್ಸ್ಪರೆಂಟ್ ವ್ಯೂ ಇದೆ. ಮಳೆ ಬಂದ್ರಂತೂ ಚಿಂದಿಯಾಗಿರುತ್ತೆ ಮಳೆ ಬಂದರೆ. ನೋಡೋಣ, ಇವತ್ತು ನಾಳೆ ಬೆಳಿಗ್ಗೆ ಟ್ರೆಕ್ ಅಂತ. ಇವತ್ತು ಏನು ಮಾಡೋದಂತ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಲೈಕ್ 11:20 ನಾನು ರೀಚ್ ಆಗಿರ್ತೀನಿ ಇಲ್ಲಿ. ಸೊ ಪರವಾಗಿಲ್ಲ, ಮಸ್ತಾಗಿತ್ತು ರೈಡು. ಸ್ವಲ್ಪ ರೋಡು ಪ್ರಾಬ್ಲಮ್, ಒಂದು 50 ಕಿಲೋಮೀಟ್ರು ಸ್ವಲ್ಪ ಇಟ್ ವಾಸ್ ವೆರಿ ಬ್ಯಾಡ್. ಆದಮೇಲೆ ಇಲ್ಲಿ ಬಂದು ಸ್ವಲ್ಪ ಕಷ್ಟ ಹತ್ಸೋದು ಗಾಡಿನ, ಬಟ್ ಇಟ್ಸ್ ರಿಯಲಿ ಗುಡ್. ಈಗ ಒಂದು 2 hours 1 hour ರೆಸ್ಟ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು 1:30 ಊಟ ಮಾಡಿಕೊಂಡು ಈ ವ್ಯೂ ಅಂತೂ ಸೂಪರ್ ವ್ಯೂ ಇದಂತೂ. ನಿಮಗೋಸ್ಕರ ಟೂರ್ ತೋರಿಸ್ತಾನೆ ಬಂದಿದ್ದೀನಿ. ಫಸ್ಟು ಟೂರ್ ಮಾಡಬೇಕು ನಾನು. ಓಕೆ, ಇದು ಇನ್ನೊಂದು ರೂಮು. ರ್ಯಾಬಿಟ್ಸ್ ಇದೆ, ರ್ಯಾಬಿಟ್ಸ್ ಇದ್ದಾವೆ. ಹಾಯ್ 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 ಹಾಯ್. ವಾವ್, ಎಷ್ಟು ಸೂಪರ್. ಕರೆದಿದ್ದ ತಕ್ಷಣ ಬರ್ತಿದ್ದಾವೆ. ಓ ಮೈ ಗಾಡ್, ಅಲ್ಲೊಂದಿದೆ. ಅಷ್ಟು 1 2 3 4 5 ಮೊಲಗಳಿದ್ದಾವೆ. ಕರೆದಿದ್ದ ತಕ್ಷಣ. ಇಲ್ಲೊಂದು ಸ್ವಲ್ಪ ಪಾಂಡ್ ಇದೆ, ಫಿಶ್ ಪಾಂಡು. ಆಮೇಲೆ ಐ ಥಿಂಕ್ 3-4 ಇದೆ ಅಷ್ಟೇ. ರಿಸರ್ವ್ ಮಾಡ್ಕೊಳ್ಬೇಕು ನೀವು ಬರ್ಬೇಕಂದ್ರೆ ಇಲ್ಲಿಗೆ.
ಥಿಂಕ್ ಇಲ್ಲೊಂದಿದೆ ನಾರ್ಮಲ್ ಕಾಟೇಜಸ್ ಇದೆ, ಅಲ್ಲೂ ನಾರ್ಮಲು, ಅದೆರಡು ಸ್ವಲ್ಪ ವೆರಿ ಗುಡ್ ಒನ್ನು. ಮೈ ಗಾಡ್, ಇಲ್ಲೊಂದಿದೆ. ಸೊ ಅಲ್ಲೊಂದಿದೆ ಸೇಮು, ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೇಕು ಫುಡ್ಡೆಲ್ಲ ಹೆಂಗಿದೆ ಅಂತ. ಡೇ 1 ಇದು ಒಂದು ಸ್ವಲ್ಪ ಟೂರ್ ಕೊಟ್ಟಿದ್ದೀನಿ ನಿಮಗೆ, ಔಟರು. ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಿದೆ. ಸೊ ಹಾಗೆ ನೋಡ್ತಾ ಹೋಗಿ, ಹಂಗೆ ಇಷ್ಟ ಆಯಿತು ಅಂದರೆ ಸ್ವಲ್ಪ ಹಂಗೆ ಲೈಕ್ ಬಟನ್ ಅಂತ ಒತ್ತೋದು ಮಾತ್ರ ಮರಿಬೇಡಿ, ಓಕೆ? ಅದು ನಮಗೆ ಪ್ರೋತ್ಸಾಹ ನೀಡುತ್ತೆ. ಸೊ ಸಕ್ಕತ್ತಾಗಿದೆ ಪ್ಲೇಸು, ಒಳ್ಳೆ ಪೀಸ್ ಔಟು. ಒಂದು ತಿಂಗಳಿಂದ ಬೆಂಗಳೂರಲ್ಲಿ ಹೋಮಲ್ಲಿ ಕಚ್ಕೊಂಡು ನನಗಂತೂ ನೆಕ್ಸ್ಟ್ ಲೆವೆಲ್ಲು. ಸ್ವಲ್ಪ ವರ್ಕ್ ಇತ್ತು, ಸೂಪರ್ ಪ್ಲೇಸ್, ಒಳ್ಳೆ ರಿಲ್ಯಾಕ್ಸೇಷನ್. 2 days ಆಗಿದ್ದು ಬ್ಯಾಕ್ ಟು ಬ್ಯಾಂಗ್ಳೂರ್. ಅಷ್ಟು ಸ್ವಲ್ಪ ಮೈಂಡೆಲ್ಲ ಫ್ರೆಶ್ ಅಪ್ ಆಗುತ್ತೆ. ಸೊ ನೀವು ಬನ್ನಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೇಸು ಬನ್ನಿ, ಇಲ್ಲಿ ಸ್ಟೇ ಮಾಡಿ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್. ಹಪ್ಪಳ ಇದೆ, ಆಮೇಲೆ ಸೂಪ್ ಏನೋ ಇರಬೇಕಿದು, ಆಮೇಲೆ ಐ ಥಿಂಕ್ ಸಾರು ಇರಬೇಕು, ಸಾಂಬಾರು, ಆಮೇಲೆ ಅನ್ನ, ಪಕೋಡ ನೈಸ್, ಆಮೇಲೆ ಮೊಸರು ಬಜ್ಜಿ, ಐ ಥಿಂಕ್ ವೆಜ್ ಪಲಾವ್, ಬೀಟ್ರೂಟ್ ಪಲ್ಯ, ಚಪಾತಿ. ದಿಸ್ ಈಸ್ ಅವರ್ ಥಿಂಗ್. ಸೊ ಆ್ಯಸ್ ಯು ಗೈಸ್ ಸಾ, ಊಟ ವಾಸ್ ಆಸಮ್. ಸೊ ಅದಕ್ಕೆ ವರಿ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ, ಫುಡ್ ರಿಯಲಿ ಎಕ್ಸಲೆಂಟ್ ಆಗಿದೆ. ಸೊ ನಿಮ್ಗೆ ಏನು ಬೇಕೋ ಅದು ಮಾಡಿಕೊಡ್ತಾರೆ. ಸೊ ನಿಮ್ಮ ಚಾಯ್ಸ್ ಕೇಳ್ತಾರೆ ಏನೇನು ಬೇಕೋ ಅಂತ. ಸೊ ನೀವು ಹೇಳಿದ್ರೆ ಸೊ ಅದು ತಕ್ಕನಾಗೆ ಅವ್ರು ಮಾಡಿಕೊಡ್ತಾರೆ. ಸೊ ಚೆನ್ನಾಗಿ ಊಟ ಮಾಡ್ಬೋದು. ಸೊ ಅವರೊಂದು ಸ್ಪಾಟ್ನ ಸಜೆಸ್ಟ್ ಮಾಡೋದು ದೇವ್ರ ಮನೆ ವ್ಯೂ ಪಾಯಿಂಟ್ ಅಂತ. ಇಲ್ಲಿಂದ 22 kilometers ಆಗುತ್ತೆ, ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಲೈಕ್ 40 minutes ಡ್ರೈವ್. ಸೊ ಅಲ್ಲೊಂದಷ್ಟು ಫೋಟೋ ಶೂಟ್ ಮಾಡೋದಿದೆ. ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ, ಓಕೆ? ಸೊ ಈಗ ಕಾರ್ ಹತ್ಕೊಂಡು ವಿಲ್ ಗೋ ಟು ದ ದೇವ್ರ ಮನೆ ವ್ಯೂ ಪಾಯಿಂಟ್, ಅಲ್ಲಿ ಸಿಗೋಣ, ಓಕೆ? ಮೈ ಗಾಡ್, ಬಟ್ ಕ್ಲಿಕ್ ಮಾಡಿ ಬ್ರೋ. Oh, finally we reached. Oh my god, this one is next. Damn, I can't explain anything in words. ಅಲ್ಲಿವರೆಗೂ ಹೋಗ್ಬೋದು ಬ್ರೋ. ಬನ್ನಿ ಬನ್ನಿ, ಪರವಾಗಿಲ್ಲ, ಇವಾಗ ಸದ್ಯಕ್ಕೆ ಬರೋಣ. Oh my god.
Me. Favorite Charizard. Oh, really? Of course, me, Pikachu. My first starter, so in the games. Okay. ಸರ್ ನೀವು ಲೋಕಲ್ ಇಲ್ಲೇನಾ? ಲೋಕಲ್ ಐಟ್ಸಾ? ಹೌದಾ? ಎಷ್ಟು ಸರ್ ನಿಮ್ಮದು ಹೆಸರು? ಓ ಸೂಪರ್, ನೈಸ್ ಟು ಮೀಟ್ ಯು. ಓ ಮೈ ಗಾಡ್ ಸರ್, ಬೆಂಗಳೂರಿಂದ ಬಂದ್ವಿ ಸರ್. ಏನು ಒಂದು ತಿಂಗಳ ತಗೊಳಕೊಂಬಿಟ್ಟಿದ್ವಿ. ಓ ಶೋ ಮೈ ಯಪ್ಪ. ಐ ಕಾಂಟ್ ಎಕ್ಸ್ಪ್ಲೇನ್ ಯು ಗೈಸ್. ಸೀರಿಯಸ್ ಆಗಿ ನನ್ನ ಕೂದಲೆಲ್ಲ ಹಾರ್ತಾ ಇದೆ, ಸಾರಿ ಫಾರ್ ದಟ್. ಬಟ್ ಸೀರಿಯಸ್ಲಿ ಅಲ್ಟಿಮೇಟ್. ನಾನು ವರ್ಡ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕೆ ಆಗಲ್ಲ. ದಿಸ್ ಡ್ರಾಪ್, ಗಾಡ್, ಇಫ್ ಐ ಹ್ಯಾಡ್ ಡ್ರೋನ್ ಒಳ್ಳೆ ಶಾರ್ಟ್ ಸಿಕ್ಕಿರೋದು. ದಿಸ್ ಈಸ್ ಅಮೇಝಿಂಗ್ ಗೈಸ್, ಸೂಪರ್ ಸೂಪರ್ ಸೂಪರ್. ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು. ವಿ ಕ್ಯಾನ್ ಗೋ ಅಲ್ಲಿವರೆಗೂ ಅಲ್ಲೆಲ್ಲ ಹೋಗ್ಬೋದು. ವಿ ಕ್ಯಾನ್ ವಾಕ್, ದಿಸ್ ಅ ಪಾತ್ ವೇ, ವಿ ಕ್ಯಾನ್ ಎಕ್ಸ್ಪ್ಲೋರ್ ದಿಸ್ ವೇ. ನಾನು ಮ್ಯಾನ್, ದಿಸ್ ಈಸ್ ನಿಜವಾಗ್ಲೂ ಇಲ್ಲೋ. ಸಿ ದೆರ್ ಇಸ್ ಒನ್ ಪಾತ್, ವಿ ಕ್ಯಾನ್ ಗೋ ಓವರ್ ದೇರ್. ಓ ಮೈ ಗಾಡ್, ಅಲ್ಲಿ ನೋಡಿ, ಅಲ್ಲಿ ದೆರ್ ಇಸ್ ಅ ಫುಲ್ ಹಿಲ್ಸ್. ಇಲ್ಲಿ ಹೋಗ್ಬೇಕು. ಗಾಯ್ಸ್, ಇದಕ್ಕಿಂತ ಮುಂದೆ ಹೋಗಲ್ಲ ನಾನು. ಇದು ಲಿಟ್ರಲಿ ಅ ಡ್ರಾಪ್ ಪಾಯಿಂಟ್. ನಾನು ಏನು ಎಕ್ಸ್ಪ್ಲೇನ್ ಮಾಡಲಿ ಅಂತ ಆಗ್ತಿಲ್ಲ. ನಾನು ಮಾತಾಡಂಗೇ ಇಲ್ಲ ಈಗ. ಓಕೆ, ದಿಸ್ ಮಳೆ ಬಂತು, ಸೊ ಹ್ಯಾಡ್ ಟು ವೈಂಡ್ ಇಟ್ ಅಪ್ ಸೂನ್. ದಿಸ್ ಇಸ್ ದ ಡೇ 1. ಸೊ ಇನ್ನೊಂದು ವಿಡಿಯೋ ಡೇ 2 ಬರುತ್ತೆ. ಸೊ ಅದು ನೋಡಿ ಅನ್ಎಡಿಟೆಡ್ ರಾ ಫುಟೇಜ್ನ ಪೋಸ್ಟ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಫ್ ಯು ಲವ್ ದಿಸ್ ವಿಡಿಯೋ, ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆ್ಯಂಡ್ ರೆಡ್ ಬಟನ್ ಅಂತೂ ಖಂಡಿತವಾಗ್ಲೂ ಪ್ರೆಸ್ ಮಾಡಲೇಬೇಕು, ಯಾರು ನೋಡ್ತಾ ಇದ್ದೀರಾ. ಯಾಕಂದರೆ ಈ ವ್ಯೂಗೆ ಆ ಸಬ್ಸ್ಕ್ರೈಬ್ ಬಟನ್ ಬೇಕೇ ಬೇಕು. ಸೊ ಜಸ್ಟ್ ಹ್ಯಾವ್ ಅ ಲುಕ್. ಫುಲ್ ಆಲ್ಮೋಸ್ಟ್ ಬೆಟ್ಟ, ಒಂದು ಅಟ್ಲೀಸ್ಟ್ ಒಂದು 10-15 ಬೆಟ್ಟಗಳಿದೆ. ಸಮಯದಿಂದ ಕೂಲ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗ್ಬಿಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡ್ತೀರಿ ಹಾಗೆ ಸಿನಿಮ್ಯಾಟಿಕ್ ಶಾಟ್ಸ್ನ ಹಾಗೆ ನೋಡ್ತಾರಿ.
ಆಚೆ ಬಂದರೆ ಟೀ ಇಸ್ ಆಸಮ್, ಕಾಫಿ ಎಲ್ಲ ಕುಡಿಯೋಕ್ಕೆ ಸೊ ಟೀ ಸೂಪರ್ ಟೀ. ಫಸ್ಟ್ ಐಟಮ್ ಏನಿದೆ ಕಾಫಿ ಏನಿದೆ. ನೀರು ದೋಸೆ, ವಾವ್, ಎಪಿಕ್ ನೀರು ದೋಸೆ. ಎಸ್, ಎರಡು ನೀರು ದೋಸೆ. ನೀರು ದೋಸೆ ಅಂತೂ ಲಾಜಾವ್. ನಂಗೆ ನೀರು ದೋಸೆ ಅಂದರೆ ತುಂಬ ಇಷ್ಟ. ಎಷ್ಟು ತಿಂದು ಹೊಟ್ಟೆ ತುಂಬಲ್ಲ, ಬಟ್ ತಿಂತಾನೆ ಇರಬೇಕಂತ ಅನಿಸುತ್ತೆ. ನೋಡೋಣ ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ ರಿವ್ಯೂ ಕೊಡ್ತೀನಿ ಟೇಸ್ಟು. ವಿ ಹ್ಯಾವ್ ಪಲಾವ್ ಇದೆ, ಓಕೆ, ಆ್ಯಂಡ್ ಸದ್ಯಕ್ಕೆ ಆಮೇಲೆ ತಿನ್ನೋಣ. ಅದೇನಿದೆ, ನಮ್ಮ ವೆಜ್ ಕರಿ ಇದೆ, ಚೆನ್ನಾಗಿದೆ. ಇದು ನೋಡೋಕ್ಕದು ಬಾಂಬ್ ಆಗಿದೆ. ಓಕೆ, ಹಾಕೊಂಬಿಡೋಣ ಸ್ವಲ್ಪ ವೆಜ್ ಕರಿ. ಓಕೆ, ಎಸ್, ಟೇಸ್ಟ್ ಮಾಡೋಣ. ಅದೇನಿದೆ, ಚೂಟ್ನಿ ಇದೆ, ಐ ಮೀನ್ ಚಟ್ನಿ ಅಂತ ಇದ್ದೀನಿ ನಾನು. ಎಸ್, ಆ್ಯಂಡ್ ತುಪ್ಪ ಇದೆ, ಸಾರಿ, ನೋ ಫಾರ್ ಕೊಲೆಸ್ಟ್ರಾಲ್. ನೋಡೋಣ ಹೆಂಗಿದೆ ಟೇಸ್ಟು. ಓಕೆ, ಟೇಸ್ಟ್ ಮಾಡಿ ನಿಮಗೊಂದು ಫುಡ್ ರಿವ್ಯೂ ಕೊಡ್ತೀನಿ. ಸೊ ಬ್ರೇಕ್ಫಾಸ್ಟು ಹೆಂಗಿರುತ್ತೆ, ಇಲ್ಲಿ ಬಂದಾಗ ಯಾವ ಥರ ಫುಡ್ ಇದೆ ಟೇಸ್ಟ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಇವರೆಲ್ಲ ನಮ್ಮ ಸರ್ವಿಸ್ ಕೊಡೋರು. ಸರ್, ನಿಮ್ಮ ಹೆಸರು? ದುಷ್ಯಂತ್ ಅಂತ. ಸೊ ಇಲ್ಲಿ ಬಂದರೆ ಇವರು ಏನು ಮಾಡ್ತೀರಾ ಸರ್ ನೀವು? ನಾವಿಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಇವರು. ಸೊ ಒಳ್ಳೆ ಕೋಆಪ್ರೇಟಿವ್, ನಾವು ಏನೇ ಕೇಳಿದ್ರು ಚೆನ್ನಾಗಿ ತೊಗೊಂಬಂದು ಕೊಟ್ಟರು. ನಿಮ್ಮ ಹೆಸರು? ಸೋಮನಾಥ್ ಅಂತ. ಎಷ್ಟು ವರ್ಷ ಎಲ್ಲಿದ್ದೀರಾ? ಹಿಂದಿ. ನೀವು ಚೆನ್ನಾಗಿ ಮಾತಾಡಿದ್ರೆ, ನಂಗೆ ಹಿಂದಿ ಬರಲ್ಲ ಸ್ವಲ್ಪ, ಸಾರಿ ಫಾರ್ ದಟ್. ಗುಡ್ ಜಾಬ್. ಓಕೆ, ಸೊ ನಿಮ್ಮ ಹೆಸರು? ಮಂಗೋಲ್ ಅಂತ. ಇವರು ಕ್ಲೀನಿಂಗ್ ಸ್ಟಾಫು. ಅವರು ನಮಗೆಲ್ಲ ಏನೇನು ಬೇಕು ಎಲ್ಲ ತೊಗೊಂಬಂದು ಕೊಟ್ಟರು. ಇವ್ರು 3 ಜನನೂ ಸಖತ್ ಹೆಲ್ಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಗೈಸ್ ತುಂಬ. ಓಕೆ, ಸೊ ಕ್ಯಾಚಪ್ ಮಾಡೋಣ ನೆಕ್ಸ್ಟ್ ರೈಡಲ್ಲಿ. ಓಕೆ, ಇವಾಗ ಹೋಗೋಣ ಫೋಟೋಶೂಟ್ಗೆ. ನಾನು ರೆಡಿ ಆಗಿದ್ದೀನಿ. ಸೊ ವಿಲ್ ಗೋ ಹ್ಯಾವ್ ಅ ಫೋಟೋಶೂಟ್ ಆ್ಯಂಡ್ ಲೆಟ್ಸ್ ಗೆಟ್ ಬ್ಯಾಕ್. ಸೊ ಹೇ ಗಾಯ್ಸ್, ನಾವು ಈಗ ಫೋಟೋಶೂಟ್ ಎಲ್ಲ ಆಗೋಯ್ತು. ಸೊ ಈಗ ಆಲ್ಮೋಸ್ಟ್ ಲೈಕ್ 12:30. ಈಗ ಚೆಕ್ಔಟ್ ಮಾಡೋ ಟೈಮು. ಇವಾಗೆಲ್ಲ ಆಯಿತು, ಎಲ್ಲ ವೆಕೇಟ್ ಎಲ್ಲ ಮಾಡಾಕಿ ಸೊ ಎಲ್ಲ ಆಯಿತು. ಆ್ಯಂಡ್ ಪ್ಲೇಸ್ ಸೂಪರಾಗಿದೆ. ನಿಮ್ಗೇನೋ ಫ್ರೀ ಟೈಮ್ ಇತ್ತು ಅಂದರೆ ಇಲ್ಲಿ ಬಂದು ನೀವು ಸ್ಟೇ ಆಗ್ಬೋದು. ಒಂದು ಬ್ರೇಕ್ ಬೇಕಾಗುತ್ತದೆ, ಬಟ್ ದಿಸ್ ಇಸ್ ವೆರಿ ಗುಡ್, ಆಸಮ್ ಪ್ಲೇಸ್. ಆ್ಯಂಡ್ ಒಂದಷ್ಟು ಸೈಟ್ ಸೀಯಿಂಗು ಮಾಡ್ಬೋದು. ತುಂಬ ಆಪ್ಷನ್ಸ್ ಇದೆ. ಸೊ ನಾವು ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಮ್ಮ ಹತ್ರ ಇದೆ 2 days ಮಾತ್ರ ಇಲ್ಲಿ ಸ್ಟೇ ಮಾಡೋದಕ್ಕೆ. ಸೊ 1 night. ಸೊ ಐ ರೇಟ್ ಇಟ್ ಔಟ್ 8 out of 10. ಚೆನ್ನಾಗಿದೆ, ಬ್ಯೂಟಿಫುಲ್ ಪ್ಲೇಸ್ ಇದೆ. ನೀವೆಲ್ಲ ಬಂದು ಸ್ಟೇ ಮಾಡ್ಬೋದು. ಇವಾಗ ಒಂದೊಳ್ಳೆ ಫಾಲ್ಸ್ ಇದೆ, ಇಲ್ಲಿಂದ 8 kilometers ಅಂತ ಆ ಫಾಲ್ಸು. ಸೊ ಅಲ್ಲೋಗಿ ಒಂದಷ್ಟು ವ್ಯೂ ನಿಮಗೆ ತೋರಿಸ್ತೀನಿ, ಆ ಒಂದು ವಾಟರ್ಫಾಲ್ನ ತೋರಿಸ್ತೀನಿ. ಸೊ ಆಮೇಲೆ ಬೆಂಗಳೂರಿಗೆ ಹೋಗೋದು. ಈ ಮೊಲಗಳಂತೂ ನೆಕ್ಸ್ಟ್ ಲೆವೆಲು. ನನಗಂತೂ ಈ ಜೊತೆ ಆಟಾಡಿ ನನಗೆ ಬಿಟ್ಟೋಗೋಕ್ಕೆ ಮನಸ್ಸಿಲ್ಲ. ಅವ್ರಿಗೆ ಅದು ಇದು ತಿನ್ನಿಸ್ತಾನೇ ಇರ್ತೀನಿ. ನೋಡಿ, ತಿನ್ನಿಸ್ದು ಬಂದ್ಬಿಟ್ಟು ಎಲ್ಲಿದೆ ಇಳ್ಕೊತ ಬಂದರೆ ನೆಕ್ಸ್ಟ್ ಲೆವೆಲು ಸೀರಿಯಸ್ಲಿ. ಬಟ್ ಅವುಗಳನ್ನ ಎತ್ಕೊಳಕ್ಕಂತೂ ಹೋಗಬೇಡಿ. ಯಾಕಂದರೆ ನಂದೊಂದು ಜಾಕೆಟ್ ಇತ್ತು, ಒಂದು ಸಾಕಿರೋ ಮನೇಲಿ ಸಾಕಿರೋ ಒಂದು ರ್ಯಾಬಿಟ್ನ ನಾನು ಎತ್ಕೊಂಡೆ. ಒಂದೇ ಬೈಟು, ಡೆನಿಮ್ ಜಾಕೆಟ್ ಒಂದೇ ಅಷ್ಟೇ, ಅಲ್ಲಿ ಇರಲಿಲ್ಲ ಆ ಪಾಟು. ನಾನು ಜಸ್ಟ್ ಮಿಸ್ಸು, ಇಲ್ಲ ನನ್ನ ಕಾಲರೇ ಹೊಟ್ಟೋಗಿರೋದು. ಸ್ವಲ್ಪ ವೆರಿ ಶಾರ್ಪ್ ಇತ್ತು ಆ್ಯಂಡ್ ಬ್ಯೂಟಿಫುಲ್. ಯಾರು ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ. ಹೇ, ಹಾಯ್, ಬಾಯ್. ಓಕೆ, ಸೊ ಇವ್ರು ನಮ್ಮ ಭಟ್ರು. ಸರ್, ನಿಮ್ಮ ಹೆಸರು? ಸುರೇಂದ್ರ ಅಂತ. ಸೊ ಇವ್ರು ಸುರೇಂದ್ರ ಅಂತ. ಫುಡ್ ಮಾತ್ರ ಲಾಸ್ಟ್ ನೈಟ್ ಡಿನ್ನರು, ಲಂಚು, ಇವಾಗ ಬ್ರೇಕ್ಫಾಸ್ಟ್ ಅಂತೂ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಫುಡ್ ಆಫ್ಕೋರ್ಸ್ ಫುಡ್ ಈಸ್ ದ ಅಲ್ಟಿಮೇಟ್. ಯಾವುದೇ ಒಂದು ರೆಸಾರ್ಟ್ ಹೋದ್ರೂ ಇವರು ಭಟ್ರು. ಸೊ ಚೆನ್ನಾಗಿ ಮಾಡಿದ್ದಾರೆ ಸರ್, ಫಸ್ಟ್ ಕ್ಲಾಸ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಆಡಿಯನ್ಸ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಬಂದು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಸರ್. ಊಟ ಗೀಟ ಎಲ್ಲ ಚೆನ್ನಾಗಿ ಮಾಡಿದ್ರಿ, ನಮಗೂ ಖುಷಿ ಆಯ್ತು. ನಗುನಗುತ್ತಾ ಮಾತಾಡ್ಕೊಂಡು ಅದೇ ಅಲ್ವಾ ನೀವು ಹೋದ್ರಿ ಸರ್, ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಫೈನಲಿ ಚೆಕ್ಔಟ್ ಮಾಡಾಯ್ತು. ಇವರು ಮ್ಯಾನೇಜರ್ ಅಲ್ವಾ ಇಲ್ಲಿನ ಮ್ಯಾನೇಜರು, ದೀಕ್ಷಿತ್ ಅಂತ. ಸೊ ಸರ್ ತುಂಬ ಚೆನ್ನಾಗಿತ್ತು, ನಮ್ಮ ಹಾಸ್ಪಿಟಾಲಿಟಿನೂ ಸೂಪರ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆ ಬೇಕು ಅಂದರೆ ಪ್ರವರ್ ಪ್ರೀಮಿಯಂ ಪ್ಲಾಂಟೇಶನ್ ಸ್ಟೇ ಅಂತ. ಸೊ ನೀವು ಇಲ್ಲಿ ಬಂದರೆ ಇವ್ರ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಬೇಕು ಅಂದರೆ ಸೊ ಇಲ್ಲೇ ನಂಬರ್ ಇದೆ ಅಂತೆ. ಸೊ ಇಲ್ಲಿ ನೋಡಿ ತೋರಿಸ್ತಾ ಇದೀನಿ ಎಲ್ಲ ನಂಬರು, ಸಕ್ಕತ್ತಾಗಿದೆ. ಸೊ ಸರ್
ನಿಮ್ಮ ಒಂದು ಬ್ರೀಫ್, ನಿಮ್ಮ ಒಂದು ಇಲ್ಲಿಂದ ಒಂದು ಬ್ರೀಫ್ ಹೇಳಿಬಿಟ್ರೆ ನಮ್ಮ ಒಂದು ಆಡಿಯನ್ಸ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಹೊರಗಡೆ ಏನು ನೋಡ್ತೀರಾ? ಸೊ ನೀವು ಇಲ್ಲಿ ಎಷ್ಟು ರೂಮ್ಸ್ ಇದೆ, ಏನು ಕತೆ, ಸೊ ಎಲ್ಲ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡಿ. ಟೋಟಲ್ ಇಲ್ಲಿ ನಮ್ಮ ಹತ್ರ 4 ವೆರೈಟಿ ಕಾಟೇಜಸ್ ಇದೆ. ಸೊ ಫ್ಯಾಮಿಲಿ ಕಾಟೇಜು, ವುಡನ್ ಕಾಟೇಜ್ ವಿತ್ ವ್ಯೂ ಅಂದರೆ ಟ್ರಯಾಂಗಲ್, ಒಂದು ಎ ಶೇಪು ನೀವು ಸ್ಟೇ ಆಗಿದ್ರಲ್ಲ ಅದು. ನಂತರ ಸ್ಟುಡಿಯೋ ವುಡನ್ ಕಾಟೇಜ್, ಅದು ವಿತೌಟ್ ವ್ಯೂ, ಲೋ ಪ್ರೈಸ್ ರೇಟ್ ಆಗುತ್ತೆ. ಅದು ಬಿಟ್ಟರೆ ಮಾಮೂಲಿ ಇನ್ನು ಆ್ಯಕ್ಟಿವಿಟೀಸ್ ಬಂದುಬಿಟ್ರೆ ಇಂಡೋರು ರೋಪ್ ಆ್ಯಕ್ಟಿವಿಟೀಸು. ಸೊ ಮಳೆ ಇಲ್ಲ ಅಂದರೆ ಸ್ವಲ್ಪ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಈ ನಮ್ಮ ಔಟ್ಡೋರ್ ಆ್ಯಕ್ಟಿವಿಟೀಸ್ ಲೈಕ್ ಬಾನ್ ಫೈರ್, ಬಾರ್ಬಿಕ್ಯೂ, ಕ್ಯಾರಿಯೋಕೆ ಈ ಥರ ಎಲ್ಲ ಸೆಟಪ್ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಏನೋ ಸೊ ಸೈಟ್ ಸೀಯಿಂಗ್ ಪ್ಲೇಸ್ಗಳು ಸುಮಾರಿದೆ, ಒಂದು 4-5 ಪ್ಲೇಸ್ಗಳು ನಿಯರ್ ಬೈ ಸರೌಂಡಿಂಗಲ್ಲಿದೆ. ಸೊ ದೇವರ ಮನೆ ವ್ಯೂ ಪಾಯಿಂಟು, ಟ್ರಕ್ಕಿಂಗ್ಗೆ ಎತ್ತಿನಭುಜ ಮತ್ತು ಬೆಟ್ಟದ ಬೈರೇಶ್ವರ ಅಂತ ವಾಟರ್ ಫಾಲ್ಸು ಇದೆ. ಸೊ ನಿಯರ್ ಬೈ ಒಂದು ಹಿಸ್ಟಾರಿಕಲ್ ಟೆಂಪಲ್ ಇದೆ, ದೇವೊಂದು ಹೊಸ ಇದು ಒಂದು 3000 ವರ್ಷ ಹಿಂದೆ ಹಳೆದು ಟೆಂಪಲ್ ಇದೆ. ಇಷ್ಟೊಂದು ನೀವು ಬಂದರೆ ಒಂದು ಫುಲ್ ಲಿಸ್ಟೇ ಕೊಡ್ತಾರೆ. ನಾವು 2 ದಿವಸದಲ್ಲಿ ಒಂದು ಸ್ವಲ್ಪನೇ ಮಾಡೋಕ್ಕಾಗಿದ್ದು. ಇಲ್ಲಿಂದ ಬಿಟ್ಟು ಸರ್ ಯಾವುದು ಫಾಲ್ಸ್ ಅದು? ಅಬ್ಬೇಗುಂಡಿ ವಾಟರ್ ಫಾಲ್ಸ್. ಅಬ್ಬೇಗುಂಡಿ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 8 ಕಿಲೋಮೀಟರ್ ಅಂತೆ. ಸೊ ಅಲ್ಲೋಗಿ ಸಿಗೋಣ. ಓಕೆ, ಬಾಯ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಯಸ್, ಮಳೆ ಸ್ಟಾರ್ಟ್ ಆಗೋಯ್ತಪ್ಪ, ಗೊತ್ತಿಲ್ಲ. ಅಬ್ಬೆ ಫಾಲ್ಸಲ್ಲಿ ಇಲ್ಲೇ ಫಾಲ್ಸ್ ಆಗ್ತೈತೆ. ಸ್ವಲ್ಪ ಹುಷಾರಾಗಿ ವಾಕ್ ಮಾಡಬೇಕು, ಇಲ್ಲ ಅಂದರೆ ಕಷ್ಟ. ಗುರು ನೀವೇನಾದರೂ ಬರಬೇಕಂದ್ರೆ ಬನ್ನಿ, ಒಳ್ಳೆ ಕ್ಲೈಮೇಟು. ಬಟ್ ಮಾನ್ಸೂನಲ್ಲಿ ಬಂದರೆ ಸಕ್ಕತ್ತಾಗಿರುತ್ತೆ. ಬಟ್ ಸ್ವಲ್ಪ ಪ್ರಾಬ್ಲಮ್ ಏನಂದರೆ ಮಳೆ ಬಂದರೆ ಅರೋದನೆ ಗುರು, ಏನು ಮಾಡೋಕ್ಕಾಗಲ್ಲ. ಗುರು ಮಳೆ ಬಂದ್ಬಿಟ್ರೆ ಇಲ್ಲಂತೂ ನೋಡಿ ಏನು ಸಕ್ಕತ್ತಾಗಿದೆ ಮಳೆ. ಮಳೆ ಇದು ಪಾರ್ಕಿಂಗ್ ಲಾಟು, ಇಲ್ಲಿ ನಮ್ಮ ಕಾರಿದೆ. ಸೊ ಸಿಗೋಣ ನೆಕ್ಸ್ಟ್ ಸ್ಪಾಟಲ್ಲಿ. Oh my god guys, this is amazing. Yappa, next level bro. ಸೊ ದಿಸ್ ಇಸ್ ಅಬ್ಬೆ ಫಾಲ್ಸ್. ನೀರು ಮಾತ್ರ ಬಾಂಬ್ ಆಗಿದೆ. ಸೊ ನೀವೇ ನೋಡ್ಬೋದು ಇಲ್ಲಿ. ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್. ಇಲ್ಲಿ ಡ್ರಾಪ್ ಇದೆ. ಸೊ ಇಲ್ಲಿಂದ ಹಿಂಗೆ ಹೋಗ್ಬೋದು. ಹಿಂಗೆ Oh, ತಿಂದೆ ಚಿತ್ರಾನ್ನ, ಬೂಂದಿ, ಮೊಸರನ್ನ. ಗೈಸ್, ಇದು ಅಬ್ಬೆ ಫಾಲ್ಸ್ ಅಂತ. ಇಲ್ಲಿ ಬಂದ್ರಂತೂ ಒಳ್ಳೆ ಸ್ವಿಮ್ಮಿಂಗ್ ಮಾಡ್ಬೋದು. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಕಷ್ಟ, ಅಲ್ಲಿ ಹುಷಾರಾಗಿರಬೇಕು. ಇಲ್ಲೆಲ್ಲ ವಿ ಕ್ಯಾನ್ ಐ ಥಿಂಕ್ ಒಳ್ಳೆ ಸ್ವಿಮ್ ಮಾಡ್ಬೋದು ಇಲ್ಲಿ ಅಂತ ಅನಿಸುತ್ತೆ. ಸ್ವಲ್ಪ ನೀರು ಕಮ್ಮಿ ಇದೆ, ಅದಕ್ಕೆ ಇಲ್ಲಿ ಬಂದಿರೋದು. ಚೆನ್ನಾಗಿದೆ. ನಾವೇನು ಇಲ್ಲಿ ಆಡೋಕ್ಕೆ ಹೋಗ್ತಿಲ್ಲ. ಹ್ಯಾವ್ ಅ ಲುಕ್, ಸಕ್ಕತ್ತಾಗಿದೆ. ಒಂದು ಸಿನಿಮ್ಯಾಟಿಕ್ ಶಾರ್ಟ್ ತೋರಿಸ್ತೀನಿ ನಿಮಗೋಸ್ಕರ. ಮೆಸ್ಮರೈಸಿಂಗ್, ಸೀರಿಯಸ್ ಸಕ್ಕತ್ತಾಗಿದೆ. ಆ್ಯಂಡ್ ದಟ್ ಫಾಲ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಅದು ಫಾಲ್ಸು ಅಲ್ಲೊಂದು ಒಂದು ಅಲ್ಲೊಂದಿಲ್ಲ.
ಸಕ್ಕತ್ತಾಗಿದೆ. ಓಕೆ ಬನ್ನಿ. ದಿಸ್ ಇಸ್ ಇಷ್ಟವರೆಗೂ ಯಾರು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ. ಈಸ್ ಮೈ ಫ್ರೆಂಡ್ ಸಂತೋಷ್ ಅಂತ. ಸೊ ಎಲ್ಲ ಆಲ್ಮೋಸ್ಟ್ ವಿ ಆರ್ ಎಂಜಾಯಿಂಗ್ ಆ್ಯಂಡ್ ಇವರು ಸ್ವಲ್ಪ ಆರ್ಗನೈಸ್ ಮಾಡಿದ್ರು ಈ ಒಂದು ಟ್ರಿಪ್ನ. ಥ್ಯಾಂಕ್ ಯು ಸಂತೋಷ್. ಥ್ಯಾಂಕ್ ಯು. ಓಕೆ. ಸೊ ಈಗ ಇನ್ನೇನೆಲ್ಲೂ ಹೋಗೋಕ್ಕಾಗಲ್ಲ, ಅಷ್ಟೇ ಎಂಡು. ದಟ್ಸ್ ದ ಎಂಡ್. ಸೊ ಇನ್ನೂ ಜಾಸ್ತಿ ನಾವು ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ, ಹೊರಟುಬಿಡೋಣ. ಸೊ ಬೆಂಗಳೂರಲ್ಲಿ ನೈಟ್ ಕರ್ಫ್ಯೂ. ಸೊ ಬೇಗ ನೈಟ್ ಮುಗಿಸೋಷ್ಟರಲ್ಲಿ ಹೋಗಿ ಮನೆಗೆ ಸೇರ್ಕೊಂಬಿಟ್ರೆ ಬೆಸ್ಟು. ನೋಡೋಣ, ಒಂದು ಲಂಚು, ಆಮೇಲೆ ಪ್ಲಾನಿಂಗ್ ಅಷ್ಟೇ ಅಲ್ಲ, ಇನ್ನೇನು ಪ್ಲಾನಿಂಗ್ ಇಲ್ಲಲ್ಲ. ಲಂಚ್ ಪ್ಲ್ಯಾನ್ ಮುಗಿಸ್ಕೊಂಡು ಬೆಂಗಳೂರು